ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನರ್ಸರಿಯಿಂದ ತಂದ ದಾಸವಾಳ ಗಿಡಗಳನ್ನು ಯಾವ ರೀತಿ ರೀಪಾಟಿಂಗ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಇವೆಲ್ಲ ನರ್ಸರಿಯಿಂದ ತಂದಿರೋದು. ಯಾವ ರೀತಿ ರೀಪಾಟಿಂಗ್ ಮಾಡಬೇಕು ಅಂತ ಡೀಟೇಲಾಗಿ ಹೇಳ್ತೀನಿ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಲೈಕ್ ಮಾಡಿಬಿಡಿ. ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಫ್ರೆಂಡ್ಸ್ ನೋಡಿ, ಇವೆಲ್ಲ ನರ್ಸರಿಯಿಂದ ತಂದು ದಾಸವಾಳ ಗಿಡಗಳು. ಫ್ರೆಂಡ್ಸ್, ಎಲ್ಲೂ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಯಾಕಂದರೆ ಕೆಲವು ಟಿಪ್ಸ್ಗಳನ್ನು ಹೇಳಿದ್ದೀನಿ, ಅದು ಮಿಸ್ ಆಗ್ಬೋದು ನಿಮಗೆ. ಹಾಗಾಗಿ ಅದರಿಂದ ನಿಮಗೆ ಉಪಯೋಗ ಆಗ್ಬೋದು. ಪೂರ್ತಿಯಾಗಿ ನೋಡಿ ವಿಡಿಯೋಸನ್ನು. ನೋಡಿ, ಇದು ನಾನು ದಾಸವಾಳ ಕಟಿಂಗಿಂದ ನೆಡ್ಬೋದು ಅಂತ ತೋರಿಸಿದ್ನಲ್ಲ, ಆ ವಿಡಿಯೋದಲ್ಲಿ ತೋರಿಸಿರೋ ಅಂಥ ದಾಸವಾಳ ಕಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿ ಬೇರು ಬಂದಿದೆ. ಈಗ ಆಲ್ಮೋಸ್ಟ್ 15-20 ದಿವಸ ಆಗಿರ್ಬೋದು ನಾನು ಆ ವಿಡಿಯೋಸ್ ಮಾಡಿ. ಎಷ್ಟು ಚೆನ್ನಾಗಿ ಚಿಗುರಿದೆ ಆ ಗಿಡಗಳೆಲ್ಲ. ಬನ್ನಿ ಫ್ರೆಂಡ್ಸ್, ನಾನಿವತ್ತು ಈ ಗಿಡನ ರೀಪಾಟಿಂಗ್ ಮಾಡಿ ತೋರಿಸ್ತೀನಿ. ನರ್ಸರಿಯಿಂದ ತಂದ ಗಿಡಗಳನ್ನು, ಹೌದು, ಪ್ಲಾಸ್ಟಿಕ್ ಕವರಲ್ಲಿದೆ. ನಾನು ಅದನ್ನು ಪಾಟಿಗೆ ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 12 ಇಂಚು ಸಿಮೆಂಟ್ ಪಾಟ್ ತಗೊಂಡಿದ್ದೀನಿ. ಸ್ವಲ್ಪ ದೊಡ್ಡದಾಗಿರೋ ಅಂಥ ಪಾಟೇ ತಗೊಳ್ಳಿ, ಚೆನ್ನಾಗಿರುತ್ತೆ. ದಾಸವಾಳ ಗಿಡಗಳು ಬೇರು ಜಾಸ್ತಿ ಬರೋದ್ರಿಂದ. ಇದು ನೋಡಿ, ನಾನೇ ಮಾಡಿರೋ ಅಂಥ ಸಿಮೆಂಟಿಂದ ಮಾಡಿರೋ ಅಂಥ ಸಿಮೆಂಟ್ ಪಾಟು. ಮುಂದಿನ ವಿಡಿಯೋಗಳಲ್ಲಿ ನಾನು ಅದನ್ನು ಕೂಡ ಮಾಡಿ ತೋರಿಸ್ತೀನಿ. ಈಗ ಮಳೆಗಾಲ ಆಗಿರೋದ್ರಿಂದ ಬೇಗ ಒಣಗಲ್ಲ ಅಂತ ಈಗ ಮಾಡಿಲ್ಲ. ನೋಡಿ, ಚೆನ್ನಾಗಿ ಹೋಲಿರೋ ಅಂಥ ಪಾಟನ್ನೇ ತಗೊಳ್ಳಿ. ಪ್ಲಾಸ್ಟಿಕ್ ಪಾಟ್ ತಗೊಂಡ್ರೆ ಚೆನ್ನಾಗಿ ಹೋಲ್ ಮಾಡ್ಕೊಳ್ಳಿ. 2-3 ಹೋಲ್ಗಳನ್ನಾದರೂ ಮಾಡ್ಕೊಳ್ಳಿ, ಯಾಕೆಂದರೆ ಆಮೇಲೆ ಅದು ಕಟ್ಕೊಬಿಡತ್ತೆ. ನೋಡಿ, ಹೋಲ್ಗಳಿಗೆ ನಾನು ಬಟ್ಟೆ ಹಾಕಿದ್ದೀನಿ, ಅದು ಮಣ್ಣು ಕಟ್ಕೋಬಾರ್ದು ಅಂತ. ನೀವು ಬಟ್ಟೆ ಇಲ್ಲ ಅಂದರೆ ಈ ರೀತಿ ಟೈಲ್ಸ್ ಪೀಸ್ನಾದರೂ ಹಾಕ್ಕೊಳ್ಳಿ. ನಾವು ಯಾಕೆ ಈ ಬಟ್ಟೆನ ಹಾಕ್ತೀನಿ ಅಂದರೆ, ಮಣ್ಣು ಯಾವುದೇ ಕಾರಣಕ್ಕೂ ಕೆಳಗಡೆ ಹೋಗಬಾರ್ದು, ಕಟ್ಕೊಳ್ಬಾರ್ದು ಅಂತ. ಈ ರೀತಿ ಬಟ್ಟೆಯಿಂದ ನೀರು ಸೋಸಿ ಹೋಗುತ್ತೆ. ಹಾಗಾಗಿ ನಾನಿಲ್ಲಿ ಕಟಿಂಗ್ ವೇಸ್ಟ್ ಪೀಸ್ಗಳನ್ನು ಹಾಕ್ತೀನಿ. ನೋಡಿ, ಮತ್ತು ಕೆಳಗಡೆ ನಾನೀಗ ತೆಂಗಿನ ನಾರನ್ನು ಹಾಕ್ತೀನಿ. ನೋಡಿ, ಸ್ವಲ್ಪ ಕೆಳಗಡೆ ತೆಂಗಿನ ನಾರನ್ನು ಹಾಕಿದರೆ ಪಾಟಿಂಗ್ ಮಿಕ್ಸ್ ಹಾಕಿದಾಗ ನಮಗೆ ಜಾಸ್ತಿ ಭಾರನೂ ಆಗಲ್ಲ ಮತ್ತು ಮಣ್ಣು ಲೂಸಾಗಿರುತ್ತೆ. ಹಾಗಾಗಿ ನಾನು ಮಧ್ಯ ಮಧ್ಯ ತೆಂಗಿನ ನಾರು ಅಥವಾ ಅಡಿಕೆ ಸಿಪ್ಪೆ ಹೀಗೇನಾದರೂ ಹಾಕ್ತೀನಿ. ನಾನು ಆಲ್ ಇನ್ ಒನ್ ಅಂತ ಪಾಟಿಂಗ್ ಮಿಕ್ಸಿಂದ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋನ ಯಾರಾದರೂ ನೋಡಿಲ್ಲ ಅಂದರೆ ನನ್ನ ಚಾನಲ್ಲಿಗೆ ಹೋದರೆ ಸಿಗತ್ತೆ, ನೋಡಿ. ಆ ಪಾಟಿಂಗ್ ಮಿಕ್ಸ್ನ ತಗೊಂಡಿದ್ದೀನಿ ನಾನಿಲ್ಲಿ. ನೋಡಿ, ನಾನಿಲ್ಲಿ 1/4 ಭಾಗದಷ್ಟು ಆ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಳ್ತೀನಿ. ನಾನಿಲ್ಲಿ ಸ್ವಲ್ಪ ಮಾತ್ರ ಹಾಕ್ಕೊಂಡು, ಕೆಳಗಡೆ ನೋಡಿ ಸ್ವಲ್ಪ ಮಾತ್ರ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಂಡು ಮತ್ತೆ ಅದಕ್ಕೆ ತೆಂಗಿನ ನಾರನ್ನು ಹಾಕ್ತೀನಿ. ಯಾಕಂದರೆ ಯಾವುದೇ ಕಾರಣಕ್ಕೂ ಮಣ್ಣು ಟೈಟ್ ಆಗಬಾರ್ದು.
ಹಾಗಾಗಿ ನಾನು ಅದಕ್ಕೆ ಅದು ಬೇರು ಇಳಿದು ಹೋಗಲಿಕ್ಕೆಲ್ಲ ಈಸಿ ಆಗುತ್ತೆ, ಆಗ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ನೋಡಿ, ನಾನಿಲ್ಲಿ ಸ್ವಲ್ಪ ಕುರಿ ಗೊಬ್ಬರನ ಹಾಕ್ತೀನಿ. ಕುರಿ ಗೊಬ್ಬರ ಹಾಕೋದ್ರಿಂದ ಅದು ನಿಧಾನವಾಗಿ ಡಿಕಂಪೋಸ್ಟ್ ಆಗುತ್ತೆ, ಗಿಡಗಳು ನಿಧಾನವಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ನಾನಿಲ್ಲಿ ಕುರಿ ಗೊಬ್ಬರನ ಹಾಕ್ತೀನಿ. ನಿಮ್ಮ ಹತ್ರ ಯಾವುದಾದ್ರೂ ಗೊಬ್ಬರ ಇದ್ದರೆ ಯಾವ ಗೊಬ್ಬರ ಆದರೂ ಓಕೆ. ಸ್ವಲ್ಪ ಈ ರೀತಿ ಎಕ್ಸ್ಟ್ರಾ ಗೊಬ್ಬರನ ಹಾಕಿದವಾಗ ಗಿಡಗಳು ಚೆನ್ನಾಗಿ ಬೆಳೆಯುತ್ತವೆ. ಹಾಗಾಗಿ ನಾನು ಯಾವುದೇ ರೀತಿಯ ಗಿಡನ ನೆಡೋದಾದರೂ ಸ್ವಲ್ಪ ಪಾಟಿಂಗ್ ಮಿಕ್ಸ್ ಜೊತೆಗೆ ಸ್ವಲ್ಪ ಮಧ್ಯದಲ್ಲಿ ಗೊಬ್ಬರನ ಹಾಕ್ತೀನಿ. ಹಾಗೆ ಅದರ ಮೇಲೆ ಮತ್ತೆ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಂಡಿದ್ದೀನಿ. ನಾವು ಆ ರೀತಿ ಗೊಬ್ಬರನ ಹಾಕೋದ್ರಿಂದ ಗಿಡಗಳು ನಿಧಾನವಾಗಿ ಡಿಕಂಪೋಸ್ಟ್ ಆಗೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ನೋಡಿ, ಇದು ಪ್ಲಾಸ್ಟಿಕ್ ಕವರಲ್ಲಿರೋ ಗಿಡ. ನಾನೀಗ ಇದನ್ನು ತೆಕ್ಕೊಳ್ತೀನಿ. ನೋಡಿ, ಸ್ವಲ್ಪನೂ ಬೇರಿಗೆ ಪೆಟ್ಟಾಗದಂತೆ ನಾನು ಇದನ್ನು ತೆಕ್ಕೊಂಡಿದ್ದೀನಿ. ಈಗ ನಾವು ಈ ಮಣ್ಣನ್ನೆಲ್ಲ ತೆಕ್ಕೊಳ್ಬೇಕು. ನೋಡಿ, ಇಲ್ಲಿ ನೆಟ್ ಪಾಟ್ ಇದೆ, ಆ ನೆಟ್ ಪಾಟನ್ನು ತೆಗಿಬೇಕು. ಆ ನೆಟ್ ಪಾಟ್ ಇದ್ದರೆ ಗಿಡಗಳು ಚೆನ್ನಾಗಿ ಬೆಳೆಯಲ್ಲ, ಬೇರು ದೊಡ್ಡ ಆದಮೇಲೆ ಅದು ತೆಗಿಯೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಈಗಲೇ ಆ ಪಾಟನ್ನು ತೆಕ್ಕೊಳ್ಬೇಕು, ನೆಟ್ ಪಾಟನ್ನು. ಹಾಗಾಗಿ ನೋಡಿ, ನಾನಿಲ್ಲಿ ನೀರಿನಲ್ಲಿ ಆ ಮಣ್ಣನ್ನೆಲ್ಲ ಹಾಕ್ಬಿಡ್ತೀನಿ. ಎಷ್ಟು ಈಸಿಯಾಗಿ ಮಣ್ಣನ್ನು ತೆಗಿಬೋದು ನೋಡಿ. ಇಲ್ಲಿ ನೋಡಿ, ಈ ರೀತಿ ಚೆನ್ನಾಗಿ ತೊಳ್ಕೊಂಡ್ಬಿಟ್ರೆ ಬೇರುಗಳಿಗೆ ಯಾವುದೇ ರೀತಿ ಹಾನಿನೂ ಕೂಡ ಆಗಲ್ಲ, ಸ್ವಲ್ಪನೂ ಪೆಟ್ಟಾಗಲ್ಲ ಬೇರಿಗೆ. ಈ ರೀತಿ ನೀರಿನಲ್ಲಿ ಮುಳುಸಿ ತೆಗೆದ್ರೆ ನೋಡಿ, ಹೀಗೆ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಅದನ್ನು. ನೋಡಿ, ನೆಟ್ ಪಾಟ್ ಎಷ್ಟು ಚೆನ್ನಾಗಿ ಕಾಣುತ್ತೆ. ಈಗ ನಾವು ಅದನ್ನು ಕಟ್ ಮಾಡಬೇಕು. ಪ್ರತಿಯೊಂದು ನೆಟ್ಟಲ್ಲೂ ಕಟ್ ಮಾಡಿದರೆ ತೆಗೆಯೋದು ಈಸಿ ಆಗುತ್ತೆ, ಬೇರುಗಳಿಗೆ ಯಾವುದೇ ರೀತಿ ಹಾನಿಯಾಗಲ್ಲ. ನೋಡಿ, ನೋಡಿ, ಅದಿದ್ದರೆ ಆಮೇಲೆ ಬೇರುಗಳು ದೊಡ್ಡ ಆಗಲಿಕ್ಕೆ ಅದು ಬಿಡಲ್ಲ. ಗಿಡದ ಬೆಳವಣಿಗೆ ಕುಂಠಿತ ಆಗತ್ತೆ. ಹಾಗಾಗಿ ನಾವು ಈ ನೆಟ್ ಪಾಟನ್ನು ತೆಗಿಬೇಕಾಗತ್ತೆ. ನೋಡಿ, ಹೀಗೆ ತೆಗಿಬಾರ್ದು, ಎಳಿಬಾರ್ದು ಅದನ್ನು. ನೋಡಿ, ಈ ರೀತಿ ಎಳೆದು ತೆಗಿಯೋಕ್ಕೆ ಬರೋದಿಲ್ಲ ಅದು. ಹಾಗಾಗಿ ಅದನ್ನು ಕಟ್ ಮಾಡೇ ತೆಗಿಬೇಕು. ಪ್ರತಿಯೊಂದು ಎಡ್ಜಲ್ಲೂ ಕಟ್ ಮಾಡಬೇಕು ಅದನ್ನು. ನೋಡಿ, ನಾನಿಲ್ಲಿ ಸಣ್ಣ ಕತ್ರಿ ತೊಗೊಂಡಿದ್ದೀನಿ. ಈಗ ನೋಡಿ, ಪ್ರತಿಯೊಂದು ಜಾಯಿಂಟ್ ಇರುತ್ತಲ್ಲ ಆ ನೆಟ್ಟಿಂದು, ಅಲ್ಲೆಲ್ಲ ಕಟ್ ಮಾಡಿ ಪೀಸ್ ಮಾಡಿ ತೆಗೆದುಬಿಡಬೇಕು ಅದನ್ನು. ಅದಿಲ್ಲ ಅಂದರೆ ನಾವು ಎಳೆದ್ರೆ ಬೇರುಗಳು ಹಾಳಾಗಿಬಿಡತ್ತೆ. ಆ ರೀತಿ ಎಳೆಯಬಾರ್ದು. ನಾನು ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಹಾಗೆ ಮಾಡಿದ್ದೀನಿ ಅಷ್ಟೇ. ನೋಡಿ, ಇಲ್ಲಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಈಗ ಸರಿಯಾಗಿ ಕಾಣಿಸುತ್ತೆ ಯಾವ ರೀತಿ ಇದೆ ನೆಟ್ ಪಾಟ್ ಅಂತ. ನೋಡಿ, ಬೇರಿನ ಮಧ್ಯದಲ್ಲೆಲ್ಲ ಅದು ಇದೆ, ಅದನ್ನು ಕಟ್ ಮಾಡಿ ಸರಿಯಾಗಿ ತೆಗಿಬೇಕು ಅದನ್ನು. ನೋಡಿ, ನಾನಿಲ್ಲಿ ತೆಗೆದಿದ್ದೀನಿ, ಕಟ್ ಮಾಡಿ ತೆಗೆದಿದ್ದೀನಿ ನೆಟ್ ಪಾಟನ್ನು. ನೋಡಿ, ಪೀಸ್ ಮಾಡಿದ್ದೀನಿ. ನೋಡಿ, ಎಷ್ಟು ಪೀಸ್ ಮಾಡಿದ್ದೀನಿ ಅಂತ. ಬೇರಿನ ಮಧ್ಯ ಭಾಗದಲ್ಲಿ ಅದು ಇರುತ್ತಲ್ಲ, ಹಾಗಾಗಿ ಚೆನ್ನಾಗಿ ಪೀಸ್ ಮಾಡಿ ಅದನ್ನು ತೆಗೆದು ಬಿಡಬೇಕು. ನೋಡಿ, ಎಷ್ಟು ಚೆನ್ನಾಗಿದೆ, ಒಂದು ಬೇರು ಸಹ ಕಟ್ಟಾಗಿಲ್ಲ. ಈಗ ಇದನ್ನು ನಾನು ಪಾಟಲ್ಲಿಟ್ಟು ಮೇಲಿಂದ ಮಣ್ಣು ಹಾಕಿ, ನೋಡಿ, ಪಾಟಿಂಗ್ ಮಿಕ್ಸನ್ನು ಹಾಕ್ತೀನಿ ನಾನೀಗಿಲ್ಲಿ.
ಅದು ಮುಕ್ಕಾಲು ಭಾಗ ಆದರೆ ಸಾಕು, ಪಾಟಿನ ಮುಕ್ಕಾಲು ಭಾಗ ಆದರೆ ಸಾಕು. ಆ ಪಾಟಿಂಗ್ ಮಿಕ್ಸು ಫುಲ್ ತುಂಬೋದು ಬೇಡ, ಯಾಕಂದರೆ ನಾವು ನೀರು ಹಾಕಿದಾಗ ಅದು ಮೇಲೆಲ್ಲ ಚೆಲ್ಲಿ ಹೋಗುತ್ತೆ. ಹಾಗಾಗಿ ನೋಡಿ, ಈ ರೀತಿ ಪ್ರೆಸ್ ಮಾಡಬೇಕು. ಸ್ವಲ್ಪ ಯಾವುದೇ ಗಿಡನ ನಾವು ನೆಟ್ಟಾಗ ಸ್ವಲ್ಪ ಪ್ರೆಸ್ ಮಾಡಬೇಕು, ಅದು ಸ್ಟಿಪ್ಪಾಗಿ ಆ ರೀತಿ ಪ್ರೆಸ್ ಮಾಡಿದವಾಗ ಗಿಡಗಳು ಸ್ಟಿಪ್ಪಾಗಿ ನಿಂತ್ಕೊಳ್ಳುತ್ತೆ. ಹಾಗಾಗಿ ನಾವು ಯಾವುದೇ ಗಿಡನ ನೆಟ್ಟರೂ ಅದನ್ನು ಪ್ರೆಸ್ ಮಾಡಬೇಕು. ನೋಡಿ, ನಾನು ಮಣ್ಣನ್ನು ಹಾಕಿ ಪ್ರೆಸ್ ಮಾಡಿ ಈಗ ನಾನು ಅದಕ್ಕೆ ಮತ್ತೆ ತೆಂಗಿನ ನಾರಿಂದ ಮುಚ್ಚುತ್ತೀನಿ. ಯಾಕಂದರೆ ಯಾವುದೇ ರೀತಿಯ ಬಿಸಿಲು ಅಥವಾ ನೀರು ಹಾಕಿದಾಗ ನೀರು ಮೇಲೆ ಬರೋದು ಹಾಗೇನೂ ಆಗಬಾರ್ದು ಅಂತ ಸ್ವಲ್ಪ ಮಲ್ಚಿಂಗ್ ಮಾಡ್ತೀನಿ. ಯಾವ ಗಿಡಕ್ಕಾದರೂ ಮಲ್ಚಿಂಗ್ ಮಾಡಿದರೆ ಗಿಡ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಮಲ್ಚಿಂಗ್ ಮಾಡಿ ಸ್ವಲ್ಪ ನೀರನ್ನು ಹಾಕ್ತೀನಿ. ಮಳೆಯಲ್ಲೇ ಇಡೋದಾದರೆ ನೀರು ಹಾಕೋದು ಬೇಡ, ಸ್ವಲ್ಪ ಜಾಸ್ತಿನೇ ನೀರು ಬೇಕಾಗತ್ತೆ ಈಗ ಇದಕ್ಕೆ. ಹಾಗೆ ಇದನ್ನು ನೀರು ಹಾಕಿ ಒಂದು 4 ದಿನ ಆದರೂ ಅದನ್ನು ನೆರಳಲ್ಲಿಡಬೇಕು. ಒಂದು 8 ದಿವಸ ಇಟ್ಟರೆ ಒಳ್ಳೆಯದೇ. ಅದು ಚೆನ್ನಾಗಿ ಗ್ರೋತ್ ಆಗೋವರೆಗೂ ಅದನ್ನು ನಾವು ನೆರಳಲ್ಲೇ ಇಡಬೇಕು. ಆಮೇಲೆ ಬಿಸಿಲಿಗೆ ಇಟ್ಟರೆ ಆಗತ್ತೆ ಅದು. ನೋಡಿ, ನೀರು ಹಾಕಿದ ಮೇಲೆ ಸ್ವಲ್ಪ ಅದು ಲೂಸ್ ಆಗುತ್ತೆ, ಹಾಗಾಗಿ ಮತ್ತೆ ಪ್ರೆಸ್ ಮಾಡ್ತೀನಿ. ನೋಡಿ, ಇದು ನಾನು ನೆಟ್ಟು 8 ದಿನ ಆದಮೇಲಿನ ಫೋಟೋ ತೋರಿಸ್ತಾ ಇದ್ದೀನಿ. ಹೇಗಿದೆ ಗಿಡ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.